ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಪ್ರೊಡಿಕ್ಷನ್ ಪ್ರಕಾರ ಗುಜರಾತ್ ಟೈಟನ್ಸ್ ಅವರು ಫೈನಲಿ ಭರ್ಜರಿ ಜಯ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು MI ವಿರುದ್ಧ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮಾತಾಡ್ಕೊಂಡ್ ಬರೋಣ. ಸೊ ಗೈಸ್, ಮೊದಲನೇದಾಗಿ ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಸೋಲ್ಸಿದ್ದು ಅಂತಾನೆ ಹೇಳ್ತೀನಿ ಆಕ್ಚುಲಿ. ಸೊ GT ಪರವಾಗಿ ಆಡ್ತಾ ಇರೋ ಅವರು ಮುಂಬೈ ಪರವಾಗಿ ಆಡ್ತಾನೆ ಇಲ್ಲ. ಅಂಡ್ ಎಸ್ಪೆಷಲಿ ಚೇಸ್ ಆನ್ ಇತ್ತು ಗುರು, 100 ಅಲ್ಲಿ ಇದ್ರು, 2 ವಿಕೆಟ್ ಆಗಿದ್ದು, ಇನ್ನೂ ಓವರ್ಸ್ಗಳಿತ್ತು. ಇನ್ನು 2 ವಿಕೆಟ್ ಆದಾಗ ನೀವು ಆಕ್ಚುಲಿ ಕಂಪ್ಲೀಟ್ ಬ್ಯಾಟ್ಸ್ಮನ್ ಹೆಂಗ್ ಬರ್ತೀರಾ ಅಂತಂದ್ರೆ ರಾಬಿನ್ ಅವ್ರನ್ನ ಕಳ್ಸಿರೋ ಯಾರೋ ಪಾಪ ಅವರು ಆಕ್ಚುಲಿ ಆಡ್ಲೇ ಇಲ್ಲ, 5 ಬಾಲ್ ಆಡಿದ್ರು. ರಾಬಿನ್ ಬಿನ್ಸ್ ಅವ್ರನ್ನ ಕಳ್ಸೋ ಬದಲು ವಿಲ್ ಜಾಕ್ಸ್ ಅವ್ರನ್ನ ಇವತ್ತಿನ ಪ್ಲೇಯಿಂಗ್ ಸೊ ಇದು ನನಗೆ ಆಕ್ಚುಲಿ ನನಗೆ ಕನ್ಫ್ಯೂಷನ್ ಆಗಿದ್ದು ಇವ್ರ ನನಗೆ ಬ್ರೈನ್ಲೆಸ್ ಅಂತಾನೆ ಅನಿಸ್ತು ಆಕ್ಚುಲಿ. ಮುಂಬೈ ಪ್ಲೇಯಿಂಗ್ 11 ಅಲ್ಲಿ ಆಕ್ಚುಲಿ ಮುಜಾಬಿರ್ ರೆಹಮಾನ್ ತಗೊಂಡ್ಬಂದಿದ್ದಾರೆ. ಸೊ ಜೊತೆಗೆ ಟ್ರೆಂಟ್ ಬೋಲ್ಟ್ ಇಟ್ಕೊಂಡಿದ್ದಾರೆ. ಎಲ್ಲ ಓಕೆ, ಟ್ರೆಂಟ್ ಬೋಲ್ಟ್ ಇಟ್ಕೊಳ್ಳೇಬೇಕು, ಅದು ಬೇರೆ ತರ. ಬಟ್ ನಿಮಗೆ ವಿಘ್ನೇಶ್ ಪುತ್ತೂರ್ ಅವರು ಇದ್ರು, ಅವ್ರನ್ನ ಡೈರೆಕ್ಟ್ ಸ್ಪಿನ್ನರ್ ಆಡಿಸಬಹುದಾಯಿತು. 3 ವಿಕೆಟ್ ತಗೊಂಡಿದ್ದಾರೆ, ತುಂಬಾ ಎರರ್ ಮಾಡಿದ್ದಾರೆ ಆಕ್ಚುಲಿ ಪ್ಲೇಯಿಂಗ್ 11 ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಮುಜಿಬುರ್ ರೆಹಮಾನ್ ಬದಲು ವಿಲ್ ಜಾಕ್ಸನ್ ಅವ್ರನ್ನ ಹಾಕೊಂಡಿದ್ರೆ ಬ್ಯಾಲೆನ್ಸ್ ಸ್ಕ್ವಾಡ್ ಇರ್ತಿತ್ತು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಟೋಟಲ್ ಆಗಿ ಡಿಸಾಸ್ಟರ್. ಮುಂಬೈ ಇಂಡಿಯನ್ಸ್ ಅವ್ರ ಮ್ಯಾಚ್ ಅಲ್ಲೇ ಇಲ್ಲ ಅಂತ ಹೇಳ್ತೀನಿ. ಆಕ್ಚುಲಿ ಟಾಸ್ ಕೂಡ ಮುಂಬೈ ಅವರಿಗೆ ಗೆಲ್ತಾರೆ, ಇಲ್ಲಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂತಾರೆ. ಬಟ್ ಆಕ್ಚುಲಿ ಗುಜರಾತ್ ಟೈಟನ್ಸ್ ಅವರು ಎಲ್ಲ ಉಲ್ಟಾ ಮಾಡಾಕಿದ್ರು ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಬಂದು ಸಾಯಿ ಸುದರ್ಶನ್ ಅವರು 63 ರನ್, ಏನ್ ಗುರು ಆ ವ್ಯಕ್ತಿ ಆ ರೇಂಜಿಗೆ ಆಡ್ತಾ ಇದಾರೆ. ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಸಾಯಿ ಸುದರ್ಶನ್ ಅವರು. ಜೊತೆಗೆ ಶುಭ್ಮನ್ ಗಿಲ್ ಅವರು ಚೆನ್ನಾಗಿ ಆಡಿದ್ರು, ಬಟ್ ಔಟ್ ಆದ್ರು. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಅನ್ಕೊಂಡಿದ್ ಸ್ಕೋರ್ ಹೇಳಪ್ಪ ಅಂತಂದ್ರೆ 170 180 ಅಂತ ಅನ್ಕೊಂಡೆ, ಬಟ್ 190 ವರೆಗೂ ಹೋಗ್ತಾರೆ. 200+ ಕೂಡ ಇತ್ತಿತ್ತು. ಬಟ್ ಅದೇ ಲಾಸ್ಟ್ ಅಲ್ಲಿ ಮುಂಬೈ ಪುಲ್ ಬ್ಯಾಕ್ ಮಾಡ್ತಾರೆ. ಆಕ್ಚುಲಿ ಚೆನ್ನಾಗಿ ಆಡಿದ ಜಾಸ್ ಬಟ್ಲರ್ ಅವರು ಕೂಡ 39 ಹೊಡಿತಾರೆ. ಶುಭ್ಮನ್ ಗಿಲ್ 38 ಹೊಡೆದು ಔಟ್ ಆಗ್ತಾರೆ. ಸೊ ಇದಾದ್ಮೇಲೆ ಸ್ವಲ್ಪ ಕೈ ಹಿಡಿದಿದ್ದು ರುದರ್ಫೋರ್ಡ್ ಅವರು 18 ರನ್ ಹೊಡಿತಾರೆ ಇಲ್ಲಿ. ಸೊ ಬಟ್ ಅದೇ ಹೇಳ್ತಾರೆ, ಅದು ಕನ್ಸಿಕ್ಯೂಟಿವ್ ಆಗಿ ವಿಕೆಟ್ಸ್ ಬೀಳುತ್ತೆ, 196 ಕಟ್ ಆಗ್ತಾರೆ, ಆರಾಮ್ಸೆ ಚೇಸ್ ಆನ್ ಇತ್ತು. ಪವರ್ ಪ್ಲೇ ಅಲ್ಲಿ ಆಕ್ಚುಲಿ ಇಲ್ಲಿ ರೋಹಿತ್ ಶರ್ಮಾಗೆ ಸಾಕಾತ್ ಬೌಲಿಂಗ್ ಮಾಡಿದ್ ಯಾರಪ್ಪ ಅಂದ್ರೆ ನಮ್ಮ ಸಿರಾಜ್ ಅಣ್ಣ. ಏನ್ ಗುರು ಸಿರಾಜ್ ಅಣ್ಣ ಬೆಂಕಿ ಗುರು. ಆಕ್ಚುಲಿ ಹೇಳ್ತಾರಪ್ಪ ಬೆಂಗಳೂರಲ್ಲಿ ಏನು ಆಡಲ್ಲ ಅವರು, ಯಾಕೆ ಅವ್ರನ್ನ ಉಗುಳ್ತೀರ ಹಾಗೆ ಅಂತ ನೋಡಿ ಗೈಸ್. ಆಕ್ಚುಲಿ ಇವತ್ತಿನ ವಿಕೆಟ್ ಬ್ಲಾಕ್ ಸಾಯಿಲ್ ಪಿಚ್ ಇದ್ದಿದ್ದು, ಬಾಲ್ ಹೆಂಗ್ ಟರ್ನ್ ಆಯ್ತು ಅಂತಂದ್ರೆ ಮುಂದೆ ಬಂದು ಹಿಂಗ್ ಬಿತ್ತು. ರೋಹಿತ್ ಶರ್ಮಾನೆ ಗಾಬರಿ ಆಗ್ಬಿಟ್ರು, ಒಂದೇ ಸತಿ ಹಂಗೆ ಬಗ್ಗಿಸ್ಕೊಂಡು ತಲೆ ಬಗ್ಗಿಸ್ಕೊಂಡು ಏನೋ ಗೊತ್ತಿಲ್ಲ ಗೈಸ್. ನಮ್ಮ RCB ತಂಡದ ಒಂದು ದುರದೃಷ್ಟನೇ ಏನೋ ಗೊತ್ತಿಲ್ಲ, ಇಲ್ಲಿದ್ದಾಗ ಆಡಲ್ಲ, ಹೊರಗಡೆ ಹೋದ್ಮೇಲೆ ಸಗದಾಗ ಆಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ವಿಕೆಟ್ ರಿಯಾನ್ ರಿಕಲ್ಟ್ ಅವ್ರನ್ನೇ ತಗೊಳ್ಳೋದು. 2 ವಿಕೆಟ್ ತಗೊಳ್ತಾರೆ ಪವರ್ ಪ್ಲೇ ಅಲ್ಲಿ. ಮೊಹಮ್ಮದ್ ಸಿರಾಜ್ ಇಸ್ ಬ್ಯಾಕ್ ಅಂತ ಹೇಳ್ತೀನಿ ಗೈಸ್. ಎಸ್ಪೆಷಲಿ ನಿನ್ನೆ ಪಿಚ್ಗೂ ಇವತ್ತಿನ ಪಿಚ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಅದಾದ್ಮೇಲೆ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಇಬ್ರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಕಲೆ ಹಾಕ್ತಾರೆ, ಗೇಮ್ ಅಲ್ಲಿ ಇಡ್ತಾರೆ. ನಾನು ಅನ್ಕೊಂಡಿದ್ದೆ ಈಸಿ ಚೇಸ್ ಆಗಿಲ್ಲ ಅಂತಂದ್ರೆ ಎಂಡ್ವರೆಗೂ ಬಂದು ಆರಾಮ್ಸೆ ಗೆಲ್ತಾರೆ, ಯಾಕಂದ್ರೆ ಬ್ಯಾಟಿಂಗ್ ಡೆಪ್ತ್ ಇದೆ. ಆಡ್ತಾ ಇರೋದು ಯಾರು ಗುರು, ಇಂಡಿಯನ್ ಬ್ಯಾಟಿಂಗ್ ಲೈಕ್ ಕ್ಯಾಪ್ಟನ್ ಆಡ್ತಾ ಇರೋದು. ಒಂದ್ ಕಡೆ ಅವರು, ಇನ್ನೊಂದ್ ಕಡೆ ತಿಲಕ್ ವರ್ಮಾ, ಇನ್ನೊಂದ್ ಕಡೆ ಫಿನಿಶಿಂಗ್ ಮಾಡಕ್ಕೆ ಹಾರ್ದಿಕ್ ಪಾಂಡ್ಯ. ಆ ಒಂದು ಗ್ರೌಂಡ್ ಗೆ ಏನು ಅಂತ ದೊಡ್ಡ ಇಲ್ಲ, ಪಿಚ್ ಅಲ್ಲಿ ಆಕ್ಚುಲಿ ಓಕೆ ಇತ್ತು, 50-50 ಚಾನ್ಸ್ ಇತ್ತು. ನಾನು ಫಸ್ಟ್ ಕಂಪ್ಲೀಟ್ ಆಗಿ ಅನ್ಕೊಂಡಿದ್ದೀನಿ ಅಂತಂದ್ರೆ ಆ ಸ್ಕೋರ್ ಹೊಡೆದಾಗ ಕೂಡ 50-50 ಚಾನ್ಸ್ ಇತ್ತು ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಆಕ್ಚುಲಿ ಮ್ಯಾಚ್ ನ ಟರ್ನ್ ಮಾಡಿದ್ ಯಾರಪ್ಪ ಅಂತಂದ್ರೆ ಪ್ರಸೀದ್ ಕೃಷ್ಣ ಅವರು. ಎಕ್ಸಾಕ್ಟ್ಲಿ. ಸೊ ಒಳ್ಳೆ ಬೌಲ್ ಹಾಕ್ತಾರೆ. ಇಶಾಂತ್ ಶರ್ಮಾ ಅವ್ರು ಬರ್ತಾರೆ, ಇಶಾಂತ್ ಶರ್ಮಾ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊಂತಾರೆ. ಸೊ ಅವರು ಚೆನ್ನಾಗಿ ಆಗ್ತಾರೆ. ಬಟ್ ಪ್ರಸೀದ್ ಕೃಷ್ಣ ಏನ್ ಲೈನು ಲೆಂತ್ ಗುರು, ಮತ್ತೆ ಪ್ರೂವ್ ಮಾಡ್ತಾ ಇದಾರೆ ಇವ್ರು ಯಾಕೆ ಟೆಸ್ಟ್ ಟೀಮ್ ಅಲ್ಲಿ ಇವ್ರು ಇರಬೇಕು ಅಂತ. ಸೊ ಎಸ್ಪೆಷಲಿ ಈ ಲೈನು ಲೆಂತ್ ಮೇ ಬಿ ನನಗೆ ಅನ್ನಿಸ್ತಾ ಇರೋದು, ಇವಾಗಿನ T20 ಅಲ್ಲಿ ಲೈನು ಲೆಂತ್ ಹಾಕಿದ್ರೆ ಎಂಥವ್ರಾದ್ರೂ ವಿಕೆಟ್ ತಗೊಬೋದು, ಎಕಾನಮಿನ ಲೈಕ್ ಅಂಡರಲ್ಲಿ ಇಡ್ಬೋದು, ಅಂಡ್ ಮ್ಯಾಚ್ ನ ಟೀಮ್ ನ ಗೆಲ್ಸ್ಕೊಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ನಿನ್ನೆ ಎಜಾಜ್ ಅಜರುಲ್ಲಾ ತೋರಿಸ್ಕೊಂಡ್ರು, ಇವತ್ತು ಬಂದ್ಬಿಟ್ಟು ಪ್ರಸೀದ್ ಕೃಷ್ಣ ತೋರಿಸ್ಕೊಟ್ರು. ಹಾರ್ದಿಕ್ ಪಾಂಡ್ಯ ಅವ್ರಿಗೂ ಸ್ವಲ್ಪ ಅಲ್ಲಿ ಮತ್ತೆ ಇನ್ನೊಬ್ಬ ಹುಡುಗಂಗೂ ಕಿರಿಕ್ ಆಯ್ತಲ್ಲ ಆಕ್ಚುಲಿ. ಅದೊಂದು ಬೇರೆ ಯಾಕೆ ಗುರು ಸಾಯಿ ಕಿಶೋರ್. ಆಕ್ಚುಲಿ ನಾನು ಅನ್ಕೊಂಡಿದ್ದೇನೆ ಗೊತ್ತಾ, ಹಾರ್ದಿಕ್ ಪಾಂಡ್ಯಗೆ ಒಂದು ಸ್ವಲ್ಪ ಸೆನ್ಸ್ ಇರಬೇಕಾಗಿತ್ತು. ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ, ನಾನು ಆಡ್ತಾ ಒಬ್ಬ ಜೂನಿಯರು, ನನ್ನ ಎಕ್ಸ್ ಪ್ಲೇಯರ್ಗಳು ಅವ್ರು ಅಲ್ಲೇ ಅಲ್ಲಿ ಆಡಿದ್ದು, ಕ್ಯಾಪ್ಟನ್ ಬಿಟ್ಬಿಡ್ಬೇಕಾಗಿತ್ತು. ಬಟ್ ಇವನ್ ಸಾಯಿ ಕಿಶೋರ್ ಅವರು ಕೂಡ ಸ್ಟೇರ್ ಮಾಡ್ತಾರೆ, ಇವರು ಸ್ಟೇರ್ ಮಾಡ್ತಾ ಇದಾರೆ ಗುರು. ನಾನು ಲಿಟರಲಿ ಶಾಕ್ ಆದೆ, ನೋಡ್ತಾನೆ ಇದ್ದಾರೆ. ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಇನ್ ಸೈಡ್ಗೆ ಅಂತಂದ್ರು, ಬಟ್ ಓವರ್ ಆಲ್ ಏನ್ ಡ್ಯಾಮೇಜ್ ಏನ್ ಮಾಡಿಲ್ಲ, ಸಿಂಗಲ್ ತಗೊಂಡ್ರು ಬಿಡಿ, ಅದು ಬೇರೆ ತರ. ಬಟ್ ಅದು ಸಾಯಿ ಕಿಶೋರ್ ಅವ್ರದ್ದು ನಂಗೆ ಆಕ್ಚುಲಿ ತಪ್ಪಿದ್ದು, ಹಾರ್ದಿಕ್ ಪಾಂಡ್ಯ ಅವ್ರು ತಪ್ಪಿತ್ತು. ಆಸ್ ಅ ಸೀನಿಯರ್ ಪ್ಲೇಯರ್ ಆಗಿ ಆ ಥರ ನಡ್ಕೊಳ್ಬಾರ್ದಾಗಿತ್ತು. ಬಟ್ ಸಾಯಿ ಕಿಶೋರ್ ಅವ್ರು ಏನು ಇಷ್ಟ ಮಾಡಬೇಕಾಗಿತ್ತು ಅಂದ್ರೆ, ಸೀನಿಯರ್ ಕ್ರಿಕೆಟರ್ ನನಗೆ ಯಾಕಪ್ಪ ಬೇಕು ಫ್ಯೂಚರ್. ಅವ್ರು ಏನಿಲ್ಲ, ಒಂದೇ ಒಂದು ಮಾತು, ಇವ್ರನ್ನ ಆಡಿಸ್ಬೇಡಿ ಅಂತಂದ್ರೆ ಮುಗೀತು, ಏನ್ ಮಾಡ್ತಾರೆ ಆಮೇಲೆ ಇವ್ರ ಫ್ಯೂಚರ್ ಕಡೆಗೆ. ಸೊ ಅದೆಲ್ಲ ಬೇಡ ಅಂತ ಅನ್ಕೊಂತೀನಿ. ಎಲ್ಲೋ ಸಾಯಿ ಕಿಶೋರ್ ಅವರು ಒಂದು ಸ್ವಲ್ಪ ಇದನ್ನ ಸಾಲ್ಟ್ ಔಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೆವಿ ಇಂಟೆನ್ಸ್ ಇತ್ತು ಮಾತ್ರ. ಅವ್ರು ನೋಡ್ರಿ ಒಂದೊಂದು ಬಾಲ್ ಎದ್ದೆದ್ದು ಕುಣಿತವ್ರು, ಆ ಕಡೆ ಈ ಕಡೆ ಒಳ್ಳೆ ಆ ಮನುಷ್ಯ ಏನಕ್ಕೆ ಬೆಸ್ಟ್ ಕೋಚ್ ಅಂತ ಪ್ರೂವ್ ಮಾಡ್ಕೊಂಡ್ರು. ಏನ್ ಈ ಕಡೆಯಿಂದ ಬರ್ತಾರೆ, ಆ ಕಡೆಯಿಂದ ಹೋಗ್ತಾರೆ, ಒಳ್ಳೊಳ್ಳೆ ಇನ್ಪುಟ್ಸ್ ನ ಕೊಡ್ತಾ ಇದ್ರು, ಮ್ಯಾಚ್ ನ ಗೆಲ್ಸಿದ್ರು ಒಟ್ನಲ್ಲಿ ಅಷ್ಟೇ. ಸೊ ಗೈಸ್, ಈ ಕಡೆ ಹೇಳ್ಬೇಕು ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವರು 50 ಮಾಡ್ಕೊಳಕ್ಕಾಗಿಲ್ಲ, ಬರೀ 47ಗೆ 48 ಔಟ್ ಆಗ್ತಾರೆ. ಹೆಲ್ಮೆಟ್ ಗೆ ಒಂದು ಏಟ್ ಬೀಳುತ್ತೆ, ತಲೆ ಸುತ್ತ ಹಂಗೆ ರಪ್ಪದ ಬೀಳ್ತಾರೆ. ಒಂದು ಮಿನಿಮಮ್ ಒಂದು 5 ನಿಮಿಷ 6 ನಿಮಿಷ ರೆಸ್ಟ್ ಮಾಡಿದ್ರಪ್ಪ ಫುಲ್ ಪಾಪ. ಸೊ ಒಟ್ನಲ್ಲಿ
ಗೈಸ್ ಮ್ಯಾಚ್ನ ನೋಡ್ತಾ ಇದ್ರೆ ನನಗೆಲ್ಲೋ ಮುಂಬೈ ಅವರು ಲೈಕ್ ಬೇಕು ಅಂತಾನೆ ಸೋತ್ರು ಅನ್ನಂಗಿತ್ತು. ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ನನ್ನ ಕ್ಯಾಪ್ಟನ್ ಅಲ್ಲ, ಟೆಸ್ಟ್ ಆಡ್ದಂಗೆ ಆಡ್ತಾ ಹೋಗೋರು ಕುಟ್ಕೊಂಡು ನಾನು ಇವಾಗ ಹೊಡಿತಾರೆ ಅವಾಗ ಹೊಡಿತಾರೆ ಅಂತ ಕಾಯ್ಕೊಂಡು ಕೂತಿದ್ದೆ. ಆಕ್ಚುಲಿ ಗ್ರೌಂಡಲ್ಲಿ ಎಷ್ಟು ಚೇರ್ ಮಾಡ್ತಾ ಇದ್ರು ಹಾರ್ದಿಕ್ ಪಾಂಡ್ಯ ಅವ್ರು ಬಂದಾಗ ಅಂದ್ರೆ ಲಾಸ್ಟ್ ಟೈಮ್ ಎಲ್ಲ ಗೊತ್ತು ನಿಮಗೆ, ಬೂ ಮಾಡಿದ್ರು ಅವ್ರಿಗೆ. ಇವನ್ ಅವರೇ ಕೂಡ ಟಾಸ್ ಟೈಮಲ್ಲಿ ಹೇಳಿದ್ದಾರೆ, ಸೊ ತುಂಬಾ ಚೇರ್ ಮಾಡ್ತಾ ಇದ್ದಾರೆ ನನಗೆ ಈ ವರ್ಷ ಅಂತ ಹೇಳಿದ್ದಾರೆ. ಬಟ್ ಅದೊಂದು ಚೇರ್ ಅಪ್ಗೆ ಒಂದು ಬೆಲೆ ಇಲ್ದಂಗೆ ಆಯ್ತು ಅಂತ ಅನ್ಸುತ್ತೆ ನನಗೆ MI ತಂಡದ ಇವತ್ತಿನ ಆಟ ನೋಡಿದ್ರೆ. ಚಿಯರ್ ಅಪ್ ಅವರೇ ಹೇಳಿದ್ರಲ್ಲ ನನಗೆ ಈ ಸತಿ ನಾನು ಬಂದಿದ ತಕ್ಷಣನೇ 4-6 ಹೊಡೆದಾಗ ನನಗೆ ಚಿಯರ್ ಮಾಡಿ ಅಂತಂದ್ರು. ಯಾರು ಹಾರ್ದಿಕ್ ಪಾಂಡ್ಯ ಅವರು ಬೂ ಮಾಡಿ ಕಳ್ಸೋರು. ಏನ್ ಗುರು ನೀನು ಆಡ್ತಾ ಇದೆಯಾ, ನನಗೆ ಉರಿತಾ ಐತೆ, ಏನು ಆಡ್ತಾ ಇದೆಯಾ, ಬಂದಿದ ತಕ್ಷಣ ಅಡ್ಡಿ ನೀನು 4-6 ಇಂಟೆಂಟ್ ತೋರಿಸು. ನಿನ್ನೆ ಆಡ್ದಂಗೆ ಐತೆ. ಆಕ್ಚುಲಿ ಇವತ್ತು ಮ್ಯಾಚು ನಿನ್ನೆ ಮ್ಯಾಚ್ ಎರಡು ಒಂದೇ ಥರನೇ. ಧೋನಿ ಅವರು ಇಂಟೆಂಟ್ ತೋರಿಸ್ತಾ ಇಲ್ಲ, ಈ ಕಡೆ ಬೇರೆಯವ್ರು ಬಂದಾಗ ಇಂಟೆಂಟ್ ತೋರಿಸಿದ್ವಲ್ಲ, ಅದೇ ರೀತಿ ಹಾರ್ದಿಕ್ ಪಾಂಡ್ಯನೋ ಧೋನಿ ಫಾಲೋ ಮಾಡಿದ್ರು ಅಂತಾನೆ ಅನಿಸ್ತಾ ಇದೆ ನನಗೆ. ನಾನು ಅನ್ಕೊಂಡಿದ್ದೆ ಸೊ ಇವತ್ತು ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರೆ, ಏನೋ ಒಂದು ಹೊಸ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಸೇಮ್ ಲಾಸ್ಟ್ ಟೈಮ್ ಏನಾಯ್ತು ಮುಂಬೈ ಇಂಡಿಯನ್ಸ್, ಸೇಮ್ ಇವತ್ತಿನ ಮ್ಯಾಚಲ್ಲಿ ಕೂಡ ಅದೇ ಆಯ್ತು ಅಂತ ಹೇಳ್ಬೋದು ಗೈಸ್. ಸೊ ಒಟ್ನಲ್ಲಿ ಗೈಸ್, ಸೊ ಹೀನಾಯ ಸೋಲು ನಿಮ್ಗೇನು ಅನ್ನಿಸ್ತು ಹಾರ್ದಿಕ್ ಪಾಂಡ್ಯ ಅವರ ಈ ಆಟಿಟ್ಯೂಡು? ಸೊ ಎಲ್ಲೋ ಒಂದು ಕಡೆ ಅವ್ರನ್ನ ಕೆಳಗಡೆ ತೊಗೊಂಡು ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ IPL ಫ್ರಾಂಚೈಸಿಗೆ ಮುಂಬೈ ಇಂಡಿಯನ್ಸ್ಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ. ಸೊ ಮುಂಬೈ ಇಂಡಿಯನ್ಸ್ ಅವ್ರು ನೋಡ್ತಾ ಇರ್ತಾರೆ, ನೋಡೋಣ ಯಾವ ರೀತಿ ನೆಕ್ಸ್ಟ್ ಮ್ಯಾಚಸ್ಗಳಲ್ಲಿ ಚೇಂಜ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಗೈಸ್ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದಮೇಲೆ ನಮಂದಿರ್ ಅವರು ಕೂಡ ಒಂದು ರೇಂಜಿಗೆ ತೊಗೊಂಬರ್ತಾರೆ. ಸ್ಕೋರ್ 18 ನೋಡಿದ್ದಾರೆ. ಆ್ಯಂಡ್ ಈ ಕಡೆ ಮಿಚೆಲ್ ಸ್ಯಾಂಟ್ನರ್ ಕೂಡ 18 ಹೊಡಿದ್ದಾರೆ. ಸೊ ಅಲ್ಲಿಗೆ ಓವರ್ ಆಲ್ ಮುಗಿಸ್ತಾರೆ. 160 ಹೊಡಿತಾರೆ ಅಷ್ಟೇ ಗೈಸ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಅನಿಸುತ್ತೆ? ಸೊ ಹಾರ್ದಿಕ್ ಪಾಂಡ್ಯ ಅವ್ರ ತಪ್ಪ ಇಲ್ಲ MI ಟೀಮ್ ಫುಲ್ ಓವರ್ ಆಲ್ ಅವ್ರದ್ದು ತಪ್ಪ? ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೇನಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡಿದರೆ ಅಲ್ಲಿ ತನಕ ಬಾಯ್.